ಈಗ ನಮ್ಮ ಗ್ರಾಮ ಪಂಚಾಯತಿ ಇದೆ. ಇದಕ್ಕೆ ದುಡ್ಡು ಎಲ್ಲೆಲ್ಲಿಂದ ಬರುತ್ತೆ ಅಂದ್ರೆ ಇದನ್ನ 4 ಭಾಗ ಆಗಿ ಡಿವೈಡ್ ಮಾಡ್ತೀನಿ. 1 15ನೇ ಕೇಂದ್ರ ಹಣಕಾಸು ಆಯೋಗದಿಂದ, 2 5ನೇ ರಾಜ್ಯ ಹಣಕಾಸು ಆಯೋಗ, 3 ಸ್ಕೀಮ್‌ಗಳ ಆಧಾರದ ಮೇಲೆ, ಕೊನೆದು ಸ್ವಂತ ಆದಾಯ. ಇವು ಗ್ರಾಮ ಪಂಚಾಯತಿಗಳ ಹಣದ ಮೂಲ. ಈಗ ನೀವೆಲ್ಲ ಹೇಳ್ಬೋದು, ಇದೆಲ್ಲ ಬೇಡ, ದುಡ್ಡೆಷ್ಟು ಬರುತ್ತೆ ಅದೇಳು ಸಾಕು ಅಂತ. ಅಲ್ಲಿಗೆ ಬರ್ತಾ ಇದ್ದೀನಿ. 2024-25ನೇ ವರ್ಷದ ಕರ್ನಾಟಕ ಆರ್ಥಿಕ ಸಮೀಕ್ಷೆಯನ್ನ ಉದಾಹರಣೆಗೆ ತಗೊಂಡು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ನನಗೆ ಬಂದಂತಹ ಉತ್ತರ, ಒಂದು ಗ್ರಾಮ ಪಂಚಾಯತಿಗೆ ಸುಮಾರು 4,34,00,000 ಬರುತ್ತೆ. ಈ ನಂಬರ್ ನೋಡಿ ಗಾಬರಿ ಆಗೋಗಿರ್ಬೇಕು ಅಲ್ವಾ? ಒಬ್ಬ ಇಷ್ಟೊಂದು ದುಡ್ಡು ಬರುತ್ತಾ ಅಂತ. ಈಗ ಇಷ್ಟೊಂದು ದುಡ್ಡು ಎಲ್ಲೆಲ್ಲಿಂದ ಬಂದಿದೆ ಅನ್ನೋ ಅನುಮಾನ ಬರ್ಬೋದು. ಅದಕ್ಕೆ ಒಂದು ಲಿಸ್ಟ್ ರೆಡಿ ಮಾಡಿದ್ದೀನಿ ನೋಡಿ. ಇದೆಲ್ಲ ನೋಡಿದ್ಮೇಲೆ ನಾವೊಂದು ವಿಷಯ ಗಮನಿಸಿದ್ರೆ, ಗ್ರಾಮ ಪಂಚಾಯತಿಗಳು ಆರಂಭ ಆದ್ಮೇಲೆ ನಾವು ಅಂದ್ಕೊಂಡಷ್ಟು ಸಕ್ಸಸ್ ಆಗ್ಲಿಲ್ಲ. ಅದಕ್ಕೆ ಕಾರಣ ಹಣದ ಕೊರತೆ ಅಂತೂ ಅಲ್ಲ. ಈಗ ತಾನೇ ನೋಡಿದ್ವಿ ಎಷ್ಟೊಂದು ದುಡ್ಡು ಬರುತ್ತೆ ಅಂತ. ನನ್ನ ಹಿಂದಿನ ವಿಡಿಯೋ ಯಾರಾದ್ರೂ ನೋಡಿಲ್ಲ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ, ಅಥವಾ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ನಾನು ಗ್ರಾಮ ಪಂಚಾಯತಿಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಈ ವಿಡಿಯೋಗೆ ವಾಪಸ್ ಬರೋಣ. ನಾನು ಹೇಳೋದನ್ನ ಬಿಟ್ಬಿಡಿ, ಸ್ವಲ್ಪ ಹೊತ್ತು ಸುಮ್ಮನೆ ಕುತ್ಕೊಂಡು ನೀವೇ ಯೋಚನೆ ಮಾಡಿ. 5,000-7,000 ಜನ ಇರೋ ಒಂದು ಗ್ರಾಮ ಪಂಚಾಯತಿಗೆ 4,34,00,000 ಕಡಿಮೆ ಆಗುತ್ತಾ? ನನ್ನ ಪ್ರಕಾರ ಖಂಡಿತ ಇಲ್ಲ. ಮತ್ತೆ ಇಲ್ಲಿರೋ ಸಮಸ್ಯೆ ಆದ್ರೂ ಏನು? ಸಿಂಪಲ್. ಇಲ್ಲಿ ಗ್ರಾಮ ಪಂಚಾಯತಿಗಳ ಬಳಿ ಹಣ ಇದೆ, ಆದ್ರೆ ಈ ಹಣದ ಬಗ್ಗೆ ಸಾಮಾನ್ಯ ಜನರಿಗೆ ತಿಳುವಳಿಕೆ ಇಲ್ಲ. ಗ್ರಾಮ ಪಂಚಾಯತಿಯಲ್ಲಿರೋ ಹಣ ಖರ್ಚು ಮಾಡೋ ಪ್ರಕ್ರಿಯೆಯಲ್ಲಿ ಸಾಮಾನ್ಯ ಜನರ ಭಾಗವಹಿಸುವಿಕೆ ಇಲ್ಲ. ಇದೇ ಸದ್ಯದ ಗ್ರಾಮ ಪಂಚಾಯತಿಗಳಲ್ಲಿರುವ ಮುಖ್ಯ ಸಮಸ್ಯೆ. ಈಗ ಈ 4,34,00,000 ಅಂದೆ ಅಲ್ವಾ, ಅದಕ್ಕೆ ಬರೋಣ. ಈ ನಂಬರ್ ನೋಡಿ ಸ್ವಲ್ಪ ಜನ ಅಷ್ಟೊಂದೆಲ್ಲ ಬರಲ್ಲ ಅನ್ಬೋದು. ಇನ್ನು ಸ್ವಲ್ಪ ಜನ ಅಯ್ಯೋ ಇನ್ನೂ ಜಾಸ್ತಿ ಬರುತ್ತೆ ಅನ್ಬೋದು. ಈ ಎರಡೂ ಪ್ರತಿಕ್ರಿಯೆಗಳನ್ನ ನಾನು ಒಪ್ತೀನಿ. ಯಾಕೆ ಅಂದ್ರೆ ಸರ್ಕಾರದಿಂದ ಅಧಿಕೃತ ಮಾಹಿತಿ ಇಲ್ಲದೆ ಇದ್ರೆ ಎಲ್ಲರೂ ಅವರವರಿಗೆ ತೋಚದಂತೆ ಲೆಕ್ಕ ಹಾಕ್ತಾರೆ. ಎಲ್ಲರಿಗೂ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ನಾನು ಸಿಂಪಲ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೆ. ಆದ್ರೆ ಜನಸಂಖ್ಯೆ ಮತ್ತು ಇತರೆ ಕೆಲವು ಪ್ಯಾರಾಮೀಟರ್ಗಳ ಆಧಾರದ ಮೇಲೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ದುಡ್ಡು ಹೋಗುತ್ತೆ. ಆದ್ರಿಂದ ನಿಮ್ಮ ಗ್ರಾಮ ಪಂಚಾಯತಿಗೆ ಬರೋ ದುಡ್ಡು ನಾನು ಹೇಳಿರೋ ನಂಬರ್ಗೆ ಸ್ವಲ್ಪ ಬದಲಾಗಬಹುದು. ಈಗ ನಮ್ಮೆಲ್ಲರಲ್ಲೂ ಮೂಡೋ ಪ್ರಶ್ನೆ, ನಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲಾ ಮೂಲಗಳಿಂದ ಎಷ್ಟು ದುಡ್ಡು ಬಂದಿದೆ ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ಇದಕ್ಕೆ ಕೆಲವು ತಿಳಿದಿರೋರು ಹೇಳ್ತಾರೆ, RTA ಅಪ್ಲಿಕೇಶನ್ ಹಾಕಿ ಮಾಹಿತಿ ಹಕ್ಕು ಕಾಯ್ದೆಯಿಂದ ತಿಳ್ಕೊಬೋದು ಅಂತ. ಆದ್ರೆ ನನ್ನ ಅಭಿಪ್ರಾಯ ಏನು ಅಂದ್ರೆ, ಈ ಕಾಯ್ದೆಗಳು ನಾವು ಮಾತನಾಡಿದಾಗ ಇರೋಷ್ಟು ಸಲೀಸಾಗಿ ರಿಯಾಲಿಟಿಯಲ್ಲಿ ಇರಲ್ಲ. ಈ ವಿಡಿಯೋ ನೋಡಿ. ಗ್ರಾಮದಲ್ಲಿ ಕೆಲವು ಕಾಮಗಾರಿಗಳು ಆಗದೆ ಇರಲ್ದರು ದುಡ್ಡು ಬಿಲ್ ಮಾಡಿದ್ದಾರೆ. ಏನೇ ಕೆಲಸ ಆಗದೆ ಇರೋ ಬಿಲ್ ಮಾಡಿದ್ದಾರೆ ಕೆಲವು ಅಂತ. ಇದು ಕೇಳಕ್ಕೆ ಹೋದಕ್ಕೆ ನಾನು ಮಾಹಿತಿ ಹಾಕಿ ಕೇಳಕ್ಕೆ ಹೋದಕ್ಕೆ ನನಗೆ 10,500 ಪೇಜ್ ಐತೆ. ಫರ್ ಪೇಜ್ಗೆ 50 ರೂಪಾಯಿ ಆಗುತ್ತೆ. ನೀವು ಫೋಟೋ ಸಹಿತ ಕೇಳಿದ್ರೆ ಬಂದು ಹಿಡಿದಿಲ್ಲ 1,79,000 ರೂಪಾಯಿ ನಮ್ಗೆ ಕಟ್ಟಿ ನಿಮ್ಗೆ ನಾವು ಮಾಹಿತಿ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಇದಕ್ಕೆ ಪರಿಹಾರನೇ ಇಲ್ವಾ? ನಮ್ಮ ಗ್ರಾಮ ಪಂಚಾಯತಿಗೆ ಎಲ್ಲಾ ಕಡೆಯಿಂದ ಒಂದು ವರ್ಷಕ್ಕೆ ಎಷ್ಟು ದುಡ್ಡು ಬಂದಿದೆ ಅಂತ ತಿಳ್ಕೊಳ್ಳೋಕೆ ಬೇರೆ ದಾರಿನೇ ಇಲ್ವಾ ಅಂತ ನಿಮ್ಗೆ ಕೋಪ ಬರ್ಬೋದು. ಆದ್ರೆ ಇದೆ, ಒಂದು ದಾರಿ ಇದೆ. ಇದಕ್ಕೆಲ್ಲ ಪರಿಹಾರ ಒಬ್ಬರ ಕೈಯಲ್ಲಿದೆ. ಅವ್ರು ಯಾರು ಅಂದ್ರೆ ಪ್ರಿಯಾಂಕ್ ಖರ್ಗೆ. ಹೌದು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಂತ್ರಿಯಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಕೈಯಲ್ಲಿ ಇದಕ್ಕೆಲ್ಲ ಪರಿಹಾರ ಇದೆ. ಇದಕ್ಕೂ ಮುಂಚೆ ನಾವು ಪಂಚತಂತ್ರ ವೆಬ್ಸೈಟ್ ಬಗ್ಗೆ ತಿಳ್ಕೋಬೇಕು. ಸಾಮಾನ್ಯ ಜನರಿಗೆ ಗ್ರಾಮ ಪಂಚಾಯತಿಗಳ ಬಗ್ಗೆ ಪೂರ್ತಿ ಮಾಹಿತಿ ನೀಡುವ ಉದ್ದೇಶದಿಂದ ಈ ವೆಬ್ಸೈಟ್ ನ ಶುರು ಮಾಡಿದ್ದಾರೆ. ಇಲ್ಲಿ ಗ್ರಾಮ ಪಂಚಾಯತಿಗಳ ಬಗ್ಗೆ ಎಲ್ಲಾ ರೀತಿಯ ಬೇಸಿಕ್ ಮಾಹಿತಿ ತಿಳ್ಕೋಬಹುದು. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಬೇಕು ಅಂದ್ರೆ ಹೋಗಿ ಚೆಕ್ ಮಾಡಿ. ಈಗ ನಾವು ಮತ್ತೆ ಪ್ರಿಯಾಂಕ್ ಖರ್ಗೆ ಅವರ ವಿಷಯಕ್ಕೆ ಬಂದ್ರೆ, ರಾಜಕೀಯನೆಲ್ಲ ಪಕ್ಕಕ್ಕಿಟ್ರೆ ನನ್ನ ಪ್ರಕಾರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಂತ್ರಿಯಾಗಿ ಅವರು ತುಂಬಾ ಆಕ್ಟಿವ್ ಆಗಿದ್ದಾರೆ. ಅವರಲ್ಲಿ ನನ್ನ ಮನವಿ ಏನು ಅಂದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ ಆ ವೆಬ್ಸೈಟು ಈ ವೆಬ್ಸೈಟು ಸುತ್ತಾಡಿದ್ರೆ ಸ್ವಲ್ಪ ಮಾಹಿತಿ ಸಿಗ್ಬೋದು ಬಿಟ್ರೆ, ಸಾಮಾನ್ಯ ಹಳ್ಳಿಯ ಜನಕ್ಕೆ ಅರ್ಥ ಆಗೋ ರೀತಿಯಲ್ಲಿ ಒಂದು ಗ್ರಾಮ ಪಂಚಾಯತಿಗೆ ಎಲ್ಲಾ ಕಡೆಯಿಂದ ಒಂದು ವರ್ಷಕ್ಕೆ ಎಷ್ಟು ದುಡ್ಡು ಬರುತ್ತೆ ಅಂತ ತಿಳ್ಕೊಳ್ಳೋಕೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇಲ್ಲ. ಆದ್ದರಿಂದ ಪಂಚತಂತ್ರ ವೆಬ್ಸೈಟ್ ಅಲ್ಲಿ ಹಣಕಾಸು ಅಂತ ಒಂದು ಟ್ಯಾಬ್ ಕ್ರಿಯೇಟ್ ಮಾಡಿ, ಅದರಲ್ಲಿ ಯಾವ ಗ್ರಾಮ ಪಂಚಾಯತಿ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಕೊಟ್ಟು, ಪ್ರತಿ ಗ್ರಾಮ ಪಂಚಾಯತಿಗೆ 2024-25ರಲ್ಲಿ ಎಲ್ಲಾ ಮೂಲಗಳಿಂದ ಎಷ್ಟು ದುಡ್ಡು ಬಂದಿದೆ ಅಂತ ಒಂದು ಟೇಬಲ್ ಡಿಸ್ಪ್ಲೇ ಮಾಡಿ. 2024-25ರದ್ದೇ ಯಾಕೆ ಅಂದ್ರೆ ಈ ವರ್ಷನೇ ಎಲೆಕ್ಷನ್ ಇರೋದಲ್ವಾ, ಇಂದಿನ ವರ್ಷ ಎಷ್ಟು ದುಡ್ಡು ಬಂದಿದೆ ಅಂತ ತಿಳಿಸಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಸಿಂಪಲ್ ಲಾಜಿಕ್. ಟೇಬಲ್ ಯಾವ ರೀತಿ ಇರಬಹುದು ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದಕ್ಕೆ ಜಾಸ್ತಿ ಟೈಮ್ ಮತ್ತೆ ಎಫರ್ಟ್ ಕೂಡ ಹಿಡಿಯಲ್ಲ. ಜಸ್ಟ್ ಒಂದು ಸಿಂಪಲ್ ಕ್ವೇರಿ ರನ್ ಮಾಡಿದ್ರೆ ಎಲ್ಲ ಸಾಲ್ವ್ ಆಗುತ್ತೆ. ಗ್ರಾಮ ಪಂಚಾಯತಿಗಳ ಬಗ್ಗೆ ನಾನು ನಡೆಸ್ತಾ ಇರೋ ಈ ಅವೇರ್ನೆಸ್ ಕ್ಯಾಂಪೇನ್ ನ ಮೂಲ ಇರೋದೇ ಸಾಮಾನ್ಯ ಜನರಿಗೆ ಗ್ರಾಮ ಪಂಚಾಯತಿ ಮತ್ತು ಗ್ರಾಮ ಸಭೆಗಳ ಬಗ್ಗೆ ತಿಳುವಳಿಕೆ ಮೂಡಿಸೋದ್ರಲ್ಲಿ. ಅವರವರ ಗ್ರಾಮ ಪಂಚಾಯತಿಗಳಿಗೆ
ಬರೋ ದುಡ್ಡೆಷ್ಟು ಎಂದು ತಿಳಿಸಿದಾಗ ಬರುವಂತಹ ಆ ಫೈನಲ್ ನಂಬರ್ ಕ್ರಿಯೇಟ್ ಮಾಡೋ ಇಂಪ್ಯಾಕ್ಟು ನಾವೆಷ್ಟೇ ಭಾಷಣಗಳು ಮಾಡಿದ್ರೂ ಬರಲ್ಲ. ಈ ಒಂದು ನಂಬರಿಂದ ಸಾಮಾನ್ಯಾತಿ ಸಾಮಾನ್ಯ ಜನರಿಗೆ ಗ್ರಾಮ ಪಂಚಾಯಿತಿಗಳ ಬಗ್ಗೆ ಕುತೂಹಲ ಮತ್ತೆ ಆಸಕ್ತಿ ಖಂಡಿತ ಹೆಚ್ಚಾಗುತ್ತೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ನನ್ನ ಅಂತಿಮ ಮನವಿ ಇಷ್ಟೇ. ಸರ್, ನಿಮ್ಮ ಈ ಒಂದು ನಿರ್ಧಾರ ಮುಂದೆ ಗ್ರಾಮ ಪಂಚಾಯಿತಿಯ ಎಲೆಕ್ಷನ್ ನಡೆಯೋ ರೀತಿ ಮತ್ತೆ ದಿಕ್ಕನ್ನೇ ಬದಲಾಯಿಸಿಬಿಡುತ್ತೆ. ಅಂತಹ ಅದ್ಭುತವಾದ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ಈ ಕ್ಯಾಂಪೇನ್ನ ಬರೀ ವಿಡಿಯೋಗೆ ನಿಲ್ಲಿಸ್ದಂಗೆ ಇದ್ರ ಬಗ್ಗೆ ವಿವರಿಸಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಲೆಟರ್ ಬರೆದಿದ್ದೀನಿ. ವಿಡಿಯೋ ರಿಲೀಸ್ ಆದಮೇಲೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಲೆಟರ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಬೇಕು ಅಂದರೆ ಓದಿ. ಇದೆಲ್ಲದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಹೇಳೋದು ಸರಿ ಅನ್ಸಿದ್ರೆ ಈ ವಿಡಿಯೋ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ರೀಚ್ ಆಗೋವರೆಗೂ ಶೇರ್ ಮಾಡಿ. ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲೂ ಅವ್ರನ್ನ ಟ್ಯಾಗ್ ಮಾಡಿ ಈ ಟೇಬಲ್ನ ರಿಲೀಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಇದು ಇವತ್ತಿನ ವಿಡಿಯೋ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗ್ರಾಮ ಪಂಚಾಯಿತಿಗಳ ಬಗ್ಗೆ ಯಾವ ರೀತಿ ವಿಡಿಯೋ ಬೇಕು ಅಂತ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ. ನಮಸ್ತೆ.